ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು 20ನೇ ಶತಮಾನದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರಿದ ಒಬ್ಬ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು. ನಮ್ಮ ಚರ್ಚೆಗೆ ಆಧಾರವಾಗಿ ಅಡಾಲ್ಫ್ ಹಿಟ್ಲರ್ ಜೀವನ ಮತ್ತು ದುರಂತ ಅನ್ನೋ ಮೂಲದ ಕೆಲ ಭಾಗಗಳಿವೆ. ಸರಿ. ಇದರ ಸಹಾಯದಿಂದ ಆಸ್ಟ್ರಿಯಾದ ಒಬ್ಬ ಸಾಮಾನ್ಯ ವ್ಯಕ್ತಿ, ಆಮೇಲೆ ಜರ್ಮನಿಯ ಚಾನ್ಸಲರ್, ನಾಜಿ ಪಕ್ಷದ ನಾಯಕ, ಕೊನೆಗೆ ಎರಡನೇ ಮಹಾಯುದ್ಧಕ್ಕೆ ಕಾರಣವಾದ ವ್ಯಕ್ತಿ ಆಗಿದ್ದು ಹೇಗೆ ಅಂತ ನೋಡೋಣ. ಖಂಡಿತ. ಆತನ ಜೀವನದ ಪ್ರಯಾಣ ತುಂಬಾ ತಿರುವುಗಳಿಂದ ಕೂಡಿದೆ. ಹೌದು. ಮುಖ್ಯವಾಗಿ ಆತನ ಬಾಲ್ಯ, ಯೌವನ, ಆಮೇಲೆ ರಾಜಕೀಯಕ್ಕೆ ಹೇಗೆ ಬಂದ್ರು, ಅಧಿಕಾರ ಹಿಡಿದಿದ್ದು, ಯುದ್ಧದ ಘಟನೆಗಳು ಮತ್ತೆ ಅವರ ಕೊನೆಯ ದಿನಗಳು, ಇದನ್ನೆಲ್ಲ ಈ ಮೂಲ ಸ್ವಲ್ಪ ವಿವರಿಸುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನೆಂದ್ರೆ, ಈ ಮೂಲದ ಪ್ರಕಾರ ಅವನ ಆರಂಭಿಕ ಜೀವನದ ಕೆಲವು ಘಟನೆಗಳು ಅವನ ಮೇಲೆ ತುಂಬಾನೇ ಪ್ರಭಾವ ಬೀರಿವೆ. ಹೌದಾ? ಯಾವುದು ಉದಾಹರಣೆಗೆ? ಅಂದ್ರೆ ಅವನ ತಮ್ಮ ಎಡ್ಮಂಡ್ನ ಸಾವು ಚಿಕ್ಕ ವಯಸ್ಸಲ್ಲಿ, ಆಮೇಲೆ ತಂದೆ ಜೊತೆಗಿನ ಸಂಬಂಧ ಅಷ್ಟು ಸರಿಯಿತ್ತು. ಆಮೇಲೆ ಬಹುಶಃ ತುಂಬ ಮುಖ್ಯವಾದದ್ದು ಅಂದರೆ ಆ ವಿಯನ್ನಾದ ಕಲಾಶಾಲೆಯಲ್ಲಿ 2 ಸಾರಿ ಅವನಿಗೆ ಅಡ್ಮಿಷನ್ ಸಿಗಲಿಲ್ಲ. ಓಹೋ, ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತು ಅವರಿಗೆ. ಹೌದು, ಅದು ಆಗಲಿಲ್ಲ. ಈ ಸೋಲುಗಳು, ಈ ಅನುಭವಗಳು ಅವನ ವ್ಯಕ್ತಿತ್ವವನ್ನು, ಅವನ ಜಗತ್ತನ್ನು ನೋಡೋ ದೃಷ್ಟಿಕೋನವನ್ನೇ ಒಂಥರ ಬದಲಾಯಿಸಿರ್ಬೋದು ಅಂತ ಮೂಲ ಹೇಳುತ್ತೆ. ಆ ಯಹೂದಿ ವಿರೋಧಿ ಭಾವನೆಗಳು ಕೂಡ ಆಗ್ಲೇ ಶುರುವಾಯ್ತಾ? ಆತ ಹೇಳ್ಕೊಂಡಿರೋ ಪ್ರಕಾರ ಹೌದು. ವಿಯನ್ನಾದಲ್ಲಿದ್ದಾಗಲೇ ಆ ಯೋಚನೆಗಳು ಶುರುವಾದವು ಅಂತ ಆತನೇ ಹೇಳಿದ್ದಾನೆ. ಸರಿ. ಆಮೇಲೆ ಮೊದಲನೇ ಮಹಾಯುದ್ಧದಲ್ಲಿ ಸೈನಿಕನಾಗಿ ಸೇವೆ ಮಾಡಿದ್ರು ಅಲ್ವಾ? ಹೌದು, ಯುದ್ಧದಲ್ಲಿ ಭಾಗವಹಿಸಿದ್ದ, ಸಂದೇಶವಾಹಕನಾಗಿ ಕೆಲಸ ಮಾಡಿದ್ದು. ಅದು ತುಂಬಾ ಅಪಾಯಕಾರಿ ಕೆಲಸ. ಗಾಯಗೊಂಡಿದ್ರು ಅಂತಾನೂ ಕೇಳಿದ್ದೀನಿ. ಹೌದು. ವಿಷಾನಿಲ ದಾಳಿಯಿಂದ ಗಾಯ ಆಗಿತ್ತು. ಶೌರ್ಯಕ್ಕೆ ಐರನ್ ಕ್ರಾಸ್ ಪ್ರಶಸ್ತಿಯೂ ಸಿಕ್ಕಿತ್ತು. ಓ, ಇಷ್ಟೆಲ್ಲ ಆದ್ಮೇಲೆ ಜರ್ಮನಿ ಯುದ್ಧ ಸೋತಾಗ ಅವ್ರಿಗೆ ದೊಡ್ಡ ಆಘಾತ ಆಗಿರ್ಬೇಕಲ್ವೇ? ಹೌದು, ಖಂಡಿತ. ಆ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ವಾದ ಇದೆಯಲ್ಲ, ಅಂದ್ರೆ ಸೈನ್ಯ ಚೆನ್ನಾಗೇ ಹೋರಾಡ್ತಿತ್ತು, ಆದರೆ ಈ ರಾಜಕಾರಣಿಗಳು, ಆಂತರಿಕ ಶತ್ರುಗಳು ಮೋಸ ಮಾಡಿದ್ರು ಅಂತ ಇದನ್ನ ಆತ ಬಲವಾಗಿ ನಂಬದ. ಇದೇನ ಅವನ ರಾಜಕೀಯ ಪ್ರವೇಶಕ್ಕೆ ಒಂದ್ ರೀತಿ ಕಿಚ್ಚು ಹಚ್ಚಿತು? ಬಹುತೇಕವಾಗಿ ಹೌದು. ಇದೇ ನಂಬಿಕೆ ಅವನ್ನ ರಾಜಕೀಯದ ಕಡೆಗೆ ಸೆಳೀತು ಅಂತ ಮೂಲ ಹೇಳು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಏನು? ಆತ ಮೊದಲು ಜರ್ಮನ್ ವರ್ಕರ್ಸ್ ಪಾರ್ಟಿಗೆ ಸೇರಿದು ಒಬ್ಬ ಪೊಲೀಸ್ ಬೇಹುಗಾರನಾಗಿ ಅಲ್ಲಿ ಏನ್ ನಡೀತಿದೆ ಅಂತ ರಿಪೋರ್ಟ್ ಮಾಡೋದು. ಆಮೇಲೆ ಆ ಪಕ್ಷದ ಭಾಷಣಗಳು, ಸಿದ್ಧಾಂತಗಳು ಅವನಿಗೆ ಇಷ್ಟ ಆಗಿ 55ನೇ ಸದಸ್ಯನಾಗಿ ಸೇರ್ಕೊಂಡು, ಆಮೇಲೆ ಅದನ್ನ NSDAP ಅಂದ್ರೆ ನಾಜಿ ಪಾರ್ಟಿ ಅಂತ ಬದಲಾಯಿಸಿ 1921 ಹೊತ್ತಿಗೆ ಆತನೇ ಅದರ ಫ್ಯೂರರ್ ಅಂದ್ರೆ ಸರ್ವೋಚ್ಚ ನಾಯಕ ಆದ. ಫ್ಯೂರರ್? ಆಮೇಲೆ ಆ 1923ರ ಬಿಯರ್ ಹಾಲ್ ವಿಪ್ಲವ ಅಂತಾರಲ್ಲ, ಅದು ವಿಫಲ ಆಗಿತ್ತಲ್ವಾ? ಹೌದು, ಅದು ವಿಫಲವಾಯಿತು. ಅಧಿಕಾರ ಹಿಡಿಯೋಕ್ ಮಾಡಿದ ಪ್ರಯತ್ನ ಅದು, ಅದರ ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಅವ್ರಿಗೆ ಹಿನ್ನಡೆ ಆಗಿರ್ಬೇಕಲ್ಲ? ಆಯ್ತು, ದೇಶದ್ರೋಹದ ಕೇಸ್ ಹಾಕಿ ಜೈಲಿಗೆ ಹಾಕಿದ್ರು. ಆದ್ರೆ ಇಲ್ಲೂ ಒಂದು ತಿರುವು ಇದೆ. ಆ ಜೈಲಿನಲ್ಲಿದ್ದಾಗಲೇ ಆತ ಮೈಂಡ್ ಕ್ಯಾಂಪ್, ನನ್ನ ಹೋರಾಟ ಪುಸ್ತಕ ಬರೆದದ್ದು. ಓ, ಆ ಪ್ರಸಿದ್ಧ ಪುಸ್ತಕನ? ಹೌದು. ಅಷ್ಟೇ ಅಲ್ಲ, ಆತನ ಮೇಲಿನ ವಿಚಾರಣೆ ಇದೆಯಲ್ಲ, ಅದು ಅವನಿಗೊಂದು ದೊಡ್ಡ ಮಟ್ಟದ ಪ್ರಚಾರ ಕೊಡ್ತು. ಜನರಿಗೆ ಇವನೊಬ್ಬ ಇದ್ದಾನೆ ಅಂತ ಗೊತ್ತಾಯ್ತು. ಅಂದ್ರೆ ವೈಫಲ್ಯದಲ್ಲೂ ಒಂದು ಅವಕಾಶ ಸಿಕ್ಕಾಗಾಯ್ತು. ಹಂಗೇನೆ. ಆಮೇಲೆ 1929ರಲ್ಲಿ ಜಗತ್ತಿಗೆ ಆರ್ಥಿಕ ಮುಗ್ಗಟ್ಟು, ಗ್ರೇಟ್ ಡಿಪ್ರೆಷನ್ ಬಂತಲ್ಲ, ಅದನ್ನ ನಾಜಿ ಪಾರ್ಟಿ ಚೆನ್ನಾಗಿ ಬಳಸ್ಕೊಂಡಿತ್ತು. ಹೇಗೆ? ಜನರ ಕಷ್ಟಗಳು, ನಿರುದ್ಯೋಗ, ಹತಾಶೆ ಇದನ್ನೆಲ್ಲ ಮುಂದಿಟ್ಕೊಂಡು ನಾಜಿ ಪಕ್ಷ 1930ರ ಚುನಾವಣೆಯಲ್ಲಿ ಜರ್ಮನಿಯ 2ನೇ ಅತಿದೊಡ್ಡ ಪಕ್ಷವಾಗಿ ಗೆದ್ದು ಬಂತು. ಓಹೋ, ಅಂತಿಮವಾಗಿ 1933 ಜನವರಿ 30ಕ್ಕೆ ಚಾನ್ಸಲರ್ ಆಗಿ ನೇಮಕ ಆದ್ರು. ಹೌದು, ಅದೊಂದು ಮಹತ್ವದ ದಿನ. ಆದ್ರೆ ಚಾನ್ಸಲರ್ ಆದ ತಕ್ಷಣ ಪೂರ್ತಿ ಅಧಿಕಾರ ಹೇಗ್ ಬಂತು? ಆ ರೀಚ್ಟೆಗ್ ಬೆಂಕಿ ಘಟನೆ ಇದೆಯಲ್ಲ, ಅದು ಕಾರಣನಾ? ಖಂಡಿತವಾಗಿಯೂ. ಆ ಬೆಂಕಿ ಘಟನೆಯನ್ನೇ ಒಂದು ನೆಪ ಮಾಡಿಕೊಂಡು ಕಮ್ಯುನಿಸ್ಟರ ಮೇಲೆ ಆರೋಪ ಹೊರಿಸಿ ಜನರ ಮೂಲಭೂತ ಹಕ್ಕುಗಳನ್ನೇ ರದ್ದು ಮಾಡಿದ್ರು. ಅಯ್ಯೋ. ಆಮೇಲೆ ಮಾರ್ಚ್ 1933ರಲ್ಲಿ ಚುನಾವಣೆ ನಡೆಸಿ ಅದರಲ್ಲಿ ಬಹುಮತ ಪಡೆದು ಎನೇಬ್ಲಿಂಗ್ ಆಕ್ಟ್ ಅಂತ ಒಂದನ್ನು ಪಾಸ್ ಮಾಡಿದ್ರು. ಅದರಿಂದ ಹಿಟ್ಲರ್ಗೆ ಪಾರ್ಲಿಮೆಂಟ್ ಇಲ್ದೇನೆ ಕಾನೂನು ಮಾಡೋ ಅಧಿಕಾರ ಸಿಕ್ತು. ಅಂದ್ರೆ ಸಂಪೂರ್ಣ ಸರ್ವಾಧಿಕಾರ. ಹೌದು. ಅಲ್ಲಿಂದ ಮುಂದೆ ಫ್ಯೂರರ್ ಪ್ರಿನ್ಸಿಪ್ ಜಾರಿಗೆ ಬಂತು. ಅಂದ್ರೆ ನಾಯಕ ಹೇಳಿದ್ದೆ ಸರಿ, ಅವನ ಮಾತೆ ಕಾನೂನು. ಬೇರೆ ಎಲ್ಲ ರಾಜಕೀಯ ಪಕ್ಷಗಳನ್ನ ಬ್ಯಾನ್ ಮಾಡಿದ್ರು. ಯಹೂದಿಗಳ ವಿರುದ್ಧದ ನೀತಿಗಳು ಕೂಡ ಆಗ್ಲೇ ತೀವ್ರ ಆದ್ವಾ? ಹೌದು. ಒಂದಾದ ಮೇಲೊಂದರಂತೆ ಕಾನೂನುಗಳು ಬಂದವು. 1935ರ ನ್ಯೂರೆಂಬರ್ಗ್ ಕಾನೂನುಗಳು ಬಹಳ ಮುಖ್ಯವಾದವು. ಯಹೂದಿಗಳ ಪೌರತ್ವ ಕಿತ್ಕೊಂಡ್ರು,
ಜರ್ಮನರ ಜೊತೆ ಮದುವೆ ನಿಷೇಧಿಸಿದರು. ಹೀಗೆ ಇದೆಲ್ಲ ಮುಂದೆ ಆಗುವ ಹಾಲೋಕಾಸ್ಟ್ ಅಂದ್ರೆ ಯಹೂದಿನರ ಮೇಲಕ್ಕೆ ಅಡಿಪಾಯ ಹಾಕಿತು. ಆಮೇಲೆ ಲೇಬಲ್ಸ್ ರಾಮ್ ನೀತಿ ಅಂದ್ರೆ ಜರ್ಮನ್ನರಿಗೆ ಬದುಕೋಕೆ ಹೆಚ್ಚು ಜಾಗ ಬೇಕು ಅಂತ. ಹೌದು, ಆ ನೀತಿಯ ಅಡಿಯಲ್ಲೇ ನೆರೆ ರಾಷ್ಟ್ರಗಳ ಮೇಲೆ ಕಣ್ಣ ಹಾಕಿತ್ತು. ಆಸ್ಟ್ರಿಯಾವನ್ನು ವಶಪಡಿಸಿಕೊಂಡ್ರು, ಜೆಕೋಸ್ಲೋವಾಕಿಯಾದ ಭಾಗಗಳನ್ನು ತಗೊಂಡ್ರು. ಕೊನೆಗೆ 1939 ಸೆಪ್ಟೆಂಬರ್ 1ಕ್ಕೆ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿದ್ರು. ಅದೇ ಎರಡನೇ ಮಹಾಯುದ್ಧದ ಆರಂಭ ಅಲ್ವಾ? ಹೌದು, ಅದರಿಂದಲೇ ಯುದ್ಧ ಶುರುವಾಗಿತ್ತು. ಆರಂಭದಲ್ಲಿ ಜರ್ಮನಿಗೆ ಭಾರೀ ಸಕ್ಸಸ್ ಸಿಕ್ತು. ಫ್ರಾನ್ಸ್ ಕೂಡ ಬೇಗನೆ ಸೋತೋಯ್ತು. ಆದ್ರೆ ಆಮೇಲೆ ಪರಿಸ್ಥಿತಿ ಬದಲಾಯ್ತಲ್ಲ. ಹೌದು, 1941ರಲ್ಲಿ ಸೋವಿಯತ್ ಒಕ್ಕೂಟದ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ಆಪರೇಷನ್ ಬಾರ್ಬರುಸಾ ಅಂತ, ಅದು ಒಂದು ದೊಡ್ಡ ತಪ್ಪು ನಿರ್ಧಾರ ಆಯಿತು. ಅಲ್ಲಿಂದ ಯುದ್ಧದ ಗತಿ ಬದಲಾಯಿತು. ಇದೇ ಹೊತ್ತಲ್ಲೇನಾ ಹಾಲೋಕಾಸ್ಟ್ ಇನ್ನೂ ಭೀಕರವಾದದ್ದು? ಹೌದು, ಯುದ್ಧದ ಜೊತೆಯಲ್ಲೇ ಯಹೂದಿಗಳನ್ನ ಮತ್ತು ಇತರ ಅಲ್ಪಸಂಖ್ಯಾತರನ್ನ ವ್ಯವಸ್ಥಿತವಾಗಿ ಕೊಲ್ಲೋದು ನಡೀತಿತ್ತು. ಸುಮಾರು 60 ಲಕ್ಷ ಯಹೂದಿಗಳು, ಒಟ್ಟಾರೆಯಾಗಿ 1,70,00,000ಕ್ಕೂ ಹೆಚ್ಚು ನಾಗರಿಕರು. ಇದೊಂದು ಮಾನವ ಇತಿಹಾಸದ ಕರಾಳ ಪುಟ. ಅಬ್ಬಾ, ಕೇಳೋದಕ್ಕೆ ಕಷ್ಟ ಆಗತ್ತೆ. ಆಮೇಲೆ 1942ರ ನಂತರ ಮಿತ್ರ ರಾಷ್ಟ್ರಗಳು ಗೆಲ್ಲೋಕ್ ಶುರು ಮಾಡಿದ್ರು ಅಲ್ವಾ? ಹೌದು, ಅಮೆರಿಕ ಯುದ್ಧಕ್ಕೆ ಬಂದ್ಮೇಲೆ, ರಷ್ಯಾ ಪ್ರತಿರೋಧ ಒಡ್ಡಿದ್ಮೇಲೆ ಜರ್ಮನಿಯ ಸೋಲು ನಿಧಾನವಾಗಿ ಖಚಿತ ಆಗ್ತಾ ಬಂತು. 1945ರ ಹೊತ್ತಿಗೆ ಜರ್ಮನಿಯ ಸುತ್ತುವರಿಯಲ್ಪಟ್ಟಿತ್ತು. ಬರ್ಲಿನ್ ಯುದ್ಧ ನಡೀತಿತ್ತು. ಆ ಕೊನೆಯ ದಿನಗಳನ್ನ ಹಿಟ್ಲರ್ ಗೆಲ್ಲಿದ್ನಂತೆ. ಬರ್ಲಿನ್ನಲ್ಲಿ ಭೂಗತ ಬಂಕರ್ 1ರಲ್ಲಿ ರಾಜಧಾನಿ ಪತನ ಆಗ್ತಾ ಇತ್ತು. ಅಲ್ಲಿನ ಆತ ತನ್ನ ಪ್ರೇಯಸಿ ಯವಾ ಬ್ರೌನ್ ಅನ್ನ ಮದುವೆ ಆಗಿದ್ದು? ಹೌದು, ಏಪ್ರಿಲ್ 29, 1945. ಯವಾ ಬ್ರೌನ್ ಸುಮಾರು 12 ವರ್ಷದಿಂದ ಅವನ ಜೊತೆಲೇ ಇತ್ತು, ಆದರೆ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸ್ಕೊಂಡಿರ್ಲಿಲ್ಲ. ಮದುವೆಯಾದ ಮಾರನೇ ದಿನವೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಾರಲ್ಲ? ಹೌದು, ಇಟಲಿಯಲ್ಲಿ ಅವರ ಮಿತ್ರ ಮುಸೋಲಿನಿಯನ್ನ ಹಿಡಿದು ಕೊಂದ ಸುದ್ದಿ ಕೇಳಿ ತಮಗೂ ಅದೇ ಗತಿ ಆಗಬಾರದು ಅಂತ ನಿರ್ಧರಿಸಿದರು. ಏಪ್ರಿಲ್ 30ರ ಮಧ್ಯಾಹ್ನ ಹಿಟ್ಲರ್ ತನಗೆ ತಾನೇ ಗುಂಡು ಹಾರಿಸಿಕೊಂಡ. ಯವಾ ಸೈನೈಡ್ ಸೇವಿಸಿದ್ರು. ಮೂಲದಲ್ಲಿ ಅವರ ಉಡುಪಿನ ಬಗ್ಗೆಯೂ ಏನೂ ಇದೆಯಲ್ಲ? ಹೌದು, ಒಂದು ಸಣ್ಣ ವಿವರ. ಆ ಕ್ಷಣದಲ್ಲಿ ಹಿಟ್ಲರ್ ಕಪ್ಪು ವೆಸ್ಟ್, ಬೂದು ಜಾಕೆಟ್, ಕಪ್ಪು ಪ್ಯಾಂಟ್ ಹಾಕಿದ್ನಂತೆ. ಯವಾ ನೀಲಿ ರೇಷ್ಮೆ ಗೌನ್ನಲ್ಲಿದ್ನಂತೆ. ಆಮೇಲೆ ಅವರ ದೇಹಗಳನ್ನ ಬಂಕರ್ನ ಹೊರಗೆ ತಂದು ಪೆಟ್ರೋಲ್ ಸುರಿದು ಸುಡೋಕೆ ಪ್ರಯತ್ನ ಪಟ್ಟರು ಅವರ ಸಿಬ್ಬಂದಿ. ಅದೇ ಪೂರ್ತಿಯಾಗಿ ಸುಡಲಿಲ್ಲ. ಆಮೇಲೆ ಅಲ್ಲೇ ಒಂದು ಬಾಂಬು ಬಿದ್ದ ಗುಂಡಿಯಲ್ಲಿ ಅರ್ಧ ಸುಟ್ಟ ದೇಹಗಳನ್ನು ಹೂಳಿದ್ರು. ನಂತರ ಸೋವಿಯತ್ ಸೈನಿಕರು ಅದನ್ನ ಪತ್ತೆ ಮಾಡಿದ್ರ? ಹೌದು, ಅವರು ಆ ಅವಶೇಷಗಳನ್ನು ಅವಶಕ್ಕೆ ತಗೊಂಡು ಹಲವು ಕಡೆ ಸ್ಥಳಾಂತರಿಸಿ ಕೊನೆಗೆ 1970ರಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದ್ರು ಅಂತ ವರದಿಗಳಿವೆ. ಇದರ ನಂತರ ಮೇ 7-8ಕ್ಕೆ ಜರ್ಮನಿ ಶರಣಾಗತಿಯಾಗಿ ಯುರೋಪ್ನಲ್ಲಿ ಯುದ್ಧ ಮುಗಿತು. ಹೀಗೆ ಆಸ್ಟ್ರಿಯಾದ ಒಂದು ಸಣ್ಣ ಊರಲ್ಲಿ ಹುಟ್ಟಿದ ವ್ಯಕ್ತಿಯ ಜೀವನ ಇಡೀ ಜಗತ್ತನ್ನೇ ನಡುಗಿಸಿ ಕೊನೆಗೆ ಬರ್ಲಿನಿನ ಒಂದು ಬಂಕರ್ನಲ್ಲಿ ಅಂತ್ಯವಾಯಿತು. ಹೌದು, ಆತನ ಆಡಳಿತ, ಆತನ ನಿರ್ಧಾರಗಳು ಅದೆಷ್ಟು ಸಾವು ನೋವಿಗೆ ಕಾರಣವಾಯಿತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಈ ಮೂಲದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಅಂತ. ಹೌದು, ಇದೊಂದು ಎಚ್ಚರಿಕೆ ಅಂತ ಹೇಳ್ಬೋದು. ಅಂದ್ರೆ ಅಧಿಕಾರ ಹೇಗೆ ಕೇಂದ್ರೀಕೃತ ಆಗುತ್ತೆ, ದ್ವೇಷವನ್ನ ಹೇಗೆ ಹರಡಲಾಗುತ್ತೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿದ್ರೆ ಏನಾಗಬಹುದು ಅನ್ನೋದಕ್ಕೆ ಇದೊಂದು ಪಾಠ. ಮಾನವ ಸ್ವಭಾವದ ಕರಾಳ ಮುಖವನ್ನು ಇದು ತೋರಿಸುತ್ತೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮಗೆ ಉಳಿಯೋ ಪ್ರಶ್ನೆ ಏನಂದ್ರೆ, ಇತಿಹಾಸದ ಇಂತಹ ಕಠಿಣ ಪಾಠಗಳಿಂದ ನಾವು ಏನ್ ಕಲಿಬೇಕು? ಇವತ್ತಿನ ಜಗತ್ತಿನಲ್ಲಿ ಇಂತಹ ಶಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿ ಇದು ನಿರಂತರವಾಗಿ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ.